ಪಾಕ್ ಸೇನೆಯಿಂದ ಬಿಎಸ್ಎಫ್ ಯೋಧನ ಬಂಧನವನ್ನು ಮಾಡಲಾಗಿತ್ತು ನಿನ್ನೆ. ಅದಾದ ನಂತರದಲ್ಲಿ ಬಿಎಸ್ಎಫ್ ಯೋಧನನ್ನ ಕರೆತರುವಂತಹ ಪ್ರಯತ್ನಗಳು ನಡೀತಾ ಇದೆ. ದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆಯೂ ಕೂಡ ಈ ಅಂಗವಾಗಿ ನಡೀತಾ ಇದ್ದು ಗೋವಿಂದ ಮೋಹನ್ ಭೇಟಿಯಾಗಿದ್ದಾರೆ ದಲ್ಜಿತ್ ಚೌಧರಿ. ಗೋವಿಂದ ಮೋಹನ್ ಕೇಂದ್ರ ಗೃಹ ಕಾರ್ಯದರ್ಶಿಯಾಗಿದ್ದು ಗಡಿ ಭದ್ರತಾ ಪಡೆಯ ಮಹಾನಿರ್ದೇಶಕರಾದ ದಲ್ಜಿತ್ ಚೌಧರಿ ಇಬ್ಬರು ಕೂಡ ಸಭೆಯನ್ನ ನಡೆಸ್ತಾ ಇದ್ದಾರೆ. ಭೇಟಿಯಾಗುವ ಮೂಲಕವಾಗಿ ನಾರ್ತ್ ಬ್ಲಾಕ್ ಕಚೇರಿಯಲ್ಲಿ ಇಬ್ಬರ ಮಾತುಕತೆ ನಡೀತಾ ಇದೆ. ಬಿಎಸ್ಎಫ್ ಯೋಧನನ್ನ ಬಿಡಿಸಿಕೊಳ್ಳೋ ವಿಷಯವಾಗಿ ಬಿಎಸ್ಎಫ್ ಯೋಧನ ವಾಪಸ್ ಕರೆತರುವಂತಹ ಪ್ರಯತ್ನದ ಭಾಗವಾಗಿ ಈಗಾಗಲೇ ಪಾಕಿಸ್ತಾನಕ್ಕೆ ತಿಳಿಸಿದ್ರು ಕೂಡ ಈವರೆಗೂ ಆ ಮೊಂಡುತನವನ್ನು ಮುಂದುವರಿಸ್ತಾ ಇದೆ ಬಿಎಸ್ಎಫ್ ಯೋಧ. ಬಾರ್ಡರ್ ಫೋರ್ಸ್ನ ಸಿಬ್ಬಂದಿಯನ್ನು ಬಿಡ್ತಾ ಇಲ್ಲ. ಅದಾದ ನಂತರದಲ್ಲಿ ಈಗ ಬೆಳವಣಿಗೆಗಳು ನಡೀತಾ ಇದೆ. ಹಲವಾರು ಮೀಟಿಂಗ್ಗಳನ್ನು ನಡೆಸ್ತಾ ಇದ್ದಾರೆ. ಕೇಂದ್ರ ಗೃಹ ಕಾರ್ಯದರ್ಶಿ ಮತ್ತು ಭದ್ರತಾ ಪಡೆಯ ಮಹಾನಿರ್ದೇಶಕರ ಭೇಟಿಯಾಗಿದೆ. ಸುದೀರ್ಘ ಮಾತುಕತೆಯಲ್ಲಿ ನಿರತರಾಗಿದ್ದಾರೆ. ಯಾವ ರೀತಿಯಲ್ಲಿ ಸುರಕ್ಷಿತವಾಗಿ ಬಿಎಸ್ಎಫ್ ಯೋಧನನ್ನು ಕರೆತರಬೇಕು ಅನ್ನುವಂತಹ ಪ್ರಯತ್ನಗಳಾಗ್ತಾ ಇದೆ. ಈಗ ಪಹಲ್ಗಾಮ್ನಲ್ಲಿ ನಡೆದಂತಹ ಈ ದಾಳಿಯ ನಂತರದಲ್ಲಿ ಪರಿಸ್ಥಿತಿ ಬಿಗಡಾಯಿಸಿರೋದ್ರಿಂದ ಈ ಮಾತುಕತೆ ಸ್ವಲ್ಪ ಕಷ್ಟ ಸಾಧ್ಯವಾಗ್ತಿದೆ.